ಸೆಲೆಕ್ಷನ್ ಮಾಡ್ತಾ ಇದ್ದೇವೆ. ಇಲ್ಲಿ ಏನಾಗೋಗಿದೆ ಅಂದರೆ ಥಿಯೇಟ್ರು ತಾವು ಹೇಳ್ದಂಗೆ ಇಲ್ಲಿ ಕೆಲವರು ಬಾಸ್ ಸಿನಿಮಾ ಅಂದರೆ ಕೊಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ, ಕೆಲವರು ಇಲ್ಲಪ್ಪ ನಾನು ತಮಿಳು ಸಿನಿಮಾ ಹಾಕ್ತೀನಿ ಅಂತಾರೆ. ಒಬ್ಬ ದೊಡ್ಡ ಪ್ರಖ್ಯಾತ ಡಿಸ್ಟ್ರಿಬ್ಯೂಟ್ರ್ ಹೇಳ್ತಾರೆ ನನ್ನ ಮುಂದೆನೇ, ನಾವೇನು ಹಂಚಿಕೆ ಮಾಡೋಕ್ಕೆ ಯಾವುದೋ ಒಂದು ತಮಿಳು ಸಿನಿಮಾ ಹೆಸರು ಬೇಡ, ನೆಕ್ಸ್ಟ್ ವೀಕ್ ನಮ್ಮ ಜೊತೆನೇ ಬರ್ತಾ ಇದೆ, ಅದಕ್ಕೆ ಸೆಟ್ ಮಾಡಿದ್ದೀವಿ ಅಂದರೆ ನಾನು ಇದನ್ನು ಇಶ್ಯೂ ಇದೆಯಲ್ಲಪ್ಪ ಕಾವೇರಿಗೆ ಗಲಾಟೆ ಇಶ್ಯೂ ಎಲ್ಲ ಹೆಂಗೆ ಮಾಡ್ತೀವಿ ಅವರು ಅಂದರೆ ಏನಿಲ್ಲ ಗುರು ತಮಿಳ್ ಟೈಟ್ಲು ತೆಗಿತೀವಿ, ಇಂಗ್ಲೀಷಲ್ಲಿ ಹೊಡಿತೀವಿ ಅಷ್ಟೇ. ನೆನ್ನೆ ಹಂಗಂದ್ರು ನನಗೆ ಶಾಕು. ಅಪ್ಪ ನೀನು ನನ್ನ ಸಿನಿಮಾ ಕೊಡ್ಬೇಡಕ್ಕನಯ್ಯ, ಕಾವೇರಿ ಜಲ ಭಾಷೆ ಅದ. ನಾನು ಹೇಳಿದೆ ನೀನು ಆ ಕೆಲಸ ಮಾಡೋ, ಫಸ್ಟು ನಾನೇ ಬರ್ತೀನಿ ಅಂತ ಹೇಳಿದೆ ಅವನಿಗೆ. ದೊಡ್ಡ ಡಿಸ್ಟ್ರಿಬ್ಯೂಟ್ರು ಅಪ್ಪ ನಿರ್ಮಾಪಕನು ಕೂಡ ಬೇಡ ಸರ್, ಅದು ಯಾಕೆ ಅವ್ರು ಹಾಕ್ಲಿ, ಅದನ್ನು ನಾನೇ ಮಾಡ್ತೀನಿ. ಕೇಸ್ ಹಾಕಲ್ಲ, ನಾನು ಅವ್ರು ಮಾಡಿದ್ದನ್ನು ತೋರಿಸ್ತೀನಿ, ನಾನು ನಿಂತ್ಕೊಂಡು ಸೋಷಿಯಲ್ ಮೀಡಿಯಾಗೆ ಬಂದು ಹೇಳ್ತೀನಿ ನಾನು. ಅಲ್ಲ, ಅವ್ರು ದೊಡ್ಡ ಸಿನಿಮಾ ಮಾಡಿದ್ದಾರೆ. ಈಗ ಡಿಸ್ಟ್ರಿಬ್ಯೂಟರ್ ಅವ್ರು ಹೋಲ್ಡಿಂಗ್ ಅಲ್ಲಿ ಒಂದು 30-40 ಥಿಯೇಟರ್ ಇದೆ. ಹೇಳ್ತೀನಿ ಬಿಡಿ ಸರ್, ಅದು ಅವ್ರು ಮಾಡ್ಲಿ ಆ ಕೆಲಸನ. ಈಗ ಏನೆಲ್ಲ ಸಿನಿಮಾಗ ಆ ತಮಿಳು ಸಿನಿಮಾಕ್ಕೆ ಅಯ್ಯಪ್ಪ ತಮಿಳು ಟೈಟ್ಲೇನ ಹಾಕೊಂಡು ಬಿಡಬೇಕು, ಅದು ಬಿಟ್ಬಿಟ್ಟು ಕನ್ನಡ ಹಾಕ್ತೀನಿ, ಕನ್ನಡ ಏನ್ ಸರ್.